ನಮ್ಮ ಗಿಲ್ಲಿ ಅಪ್ಪಟ ಅಭಿಮಾನಿದು ಒಂದು ಚಿಕ್ಕ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಸರ್ ನಾವು ಅಭಿಮಾನಿಗೆ ಹಾಕಿಸ್ಕೊಂಡ್ವಿ ಕರೆಕ್ಟ್ ಅಲ್ವಾ ಸರ್? ನೀವು ಕೇಳ್ತಿರೋ ಪ್ರಶ್ನೆ ಕರೆಕ್ಟ್ ಆಗಿ ಕೇಳಿಸ್ತಾ ಇದೀರಾ. ನಮ್ಮ ಅಭಿಮಾನಿಗೋಸ್ಕರ ಹಾಕ್ಸ್ಕೊಂಡ್ವಿ ಸರ್. ನಮ್ಮ ಅಭಿಮಾನಲ್ಲಿ ಇತ್ತು, ನಾವು ಹೋದ್ವಿ ಬಂದ್ವಿ, ನಾವ್ ಇತ್ತು ಸರ್. ನಾನು ಬಂದು ಫಸ್ಟ್ ಅವ್ರೇನಂತ ಹೇಳಿದ್ರು ಬಿಗ್ ಬಾಸ್ ಒಳಗಡೆನೆ, ಇಲ್ಲ ನಾನು ಹೊರಗಡೆ ಹೋಗಿದ ತಕ್ಷಣ ಅಣ್ಣನ್ ಮೀಟ್ ಮಾಡ್ತೀನಿ ಅಂತಂದ್ರೆ. ಇವತ್ತು ಮಾಡಿದೀರಾ ಸರ್ ನೀವು? ಓಕೆ, ಮಾಡಿದೀರಾ? ಮಾಡಿಲ್ಲ. ಓಕೆ, ಇವಾಗ ಏನಂತಂದ್ರೆ ನಿಮಗೆ ಆಗಿರೋ ಬೇಜಾರು ಅಸಮಾಧಾನ ಏನಿದೆ ಅಂತ ಹೊರಗಡೆ ಹೇಳ್ತಾ ಇದೀರಾ. ಹೌದು. ಈಗ ಮೊದ್ಲಿಂದ ಬ್ರದರ್, ನೀನ್ ಯಾವ ತರ ಅಭಿಮಾನಿ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕಂತ ಎಷ್ಟೋ ಜನರ ಆಸೆ, ಆದ್ರೆ ನಿಮ್ಮನ್ನ ಬಿಗ್ ಬಾಸ್ ಮನೆ ಒಳಗಡೆ ಕರ್ಸ್ಕೊಂಡಿದಾರ ಅಂದ್ರೆ ನಿಮ್ಮ ಮಕ ನೋಡಿ ಅಲ್ಲ, ನಿಮ್ಮ ಭುಜದ ಮೇಲೆ ಇರೋ ಆ ಗಿಲ್ಲಿ ಮಕ ನೋಡಿ. ಇವತ್ತು ನಿಮ್ಮ ಪಕ್ಕದಲ್ಲೇ ಕುತ್ಕೊಂಡು ಇಂಟರ್ವ್ಯೂ ಮಾಡ್ತಾ ಇರೋದವರು ಕೂಡ ನಿಮ್ಮ ಮಕ ನೋಡಿ ಅಲ್ಲ, ನಿಮ್ಮ ಭುಜದ ಮೇಲಿರೋ ಆ ಗಿಲ್ಲಿ ಮಕ ನೋಡಿ. ಇವತ್ತು ನೀವು ಯಾರಂತಾನೆ ನನಗೆ ಗೊತ್ತಿಲ್ಲ, ನಾನು ವಿಡಿಯೋ ಮಾಡ್ತಿರೋದು ಕೂಡ ಭುಜದ ಮೇಲೆ ಆ ಮನುಷ್ಯನ ಮಕ ನೀವು ಟ್ಯಾಟೋ ಹಾಕ್ಸ್ಕೊಂಡಿದ್ದೀರ ಅಂತಾನೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗೆ ಅಭಿಮಾನ ಅನ್ನೋದು ಯಾವ ಥರ ಇರಬೇಕು ಅಂತಂದರೆ ತಾಯಿ ಪ್ರೀತಿ ಥರ ಇರಬೇಕು, ಸರಿನಾ? ಇವತ್ತು ಗಿಲ್ಲಿ ಅವ್ರ ಅಮ್ಮನಿಗೆ ಟೈಮ್ ಕೊಡ್ತಿದ್ದಾನೋ ಇಲ್ವೋ ಪಾಪ, ಅಷ್ಟು ಬ್ಯುಸಿಯಾಗಿದ್ದಾನೆ. ಆದರೆ ನಿಮ್ಮನ್ನು ಯಾವತ್ತೂ ಮರೆಯಲ್ಲ ಅನ್ನೋದು ನಮಗೆ ಗೊತ್ತಿದೆ. ಯಾಕಂದರೆ ಅವರೊಬ್ಬರು ರೈತರ ಮಗ, ಬಡತನದಿಂದ ಬಂದವರು, ಮನಸ್ಸಲ್ಲಿದೆ, ಸ್ವಲ್ಪ ಟೈಮ್ ತಗೊಳ್ಳಿ ಆಯಿತಾ. ಬಟ್ ಈ ಥರ ನಿಮಗೊಂದು ಇದು ಸರಿ ಇಲ್ಲ, ಇದು ಅಭಿಮಾನ ಅಲ್ಲ. ಇದು ಅಭಿಮಾನ ಅನ್ನೋದು ತಾಯಿಯ ಸಮಾನವಾದದ್ದು, ತಾಯಿ ಪ್ರೀತಿಯಷ್ಟು ಪವಿತ್ರವಾದದ್ದು, ಅದಕ್ಕೆ ಅಭಿಮಾನ ಅನ್ನೋದು, ಸರಿನಾ? ನಾವು ಕಿಚ್ಚ ಸುದೀಪ್ ಅಭಿಮಾನಿ, ಅವ್ರು ನಮ್ಗೇನಾದ್ರು ಕೊಟ್ಟಿದ್ದಾರೆ, ನಮ್ಗೇನಾದ್ರು ಮಾಡಿದಾರ, ನಾನು ಯಾರಂತಲೇ ಅವ್ರಿಗೆ ಗೊತ್ತಿಲ್ಲ. ಬಟ್ ಅವ್ರ ಬಗ್ಗೆ ಯಾರೇ ಏನೇ ಮಾತಾಡಿದ್ರು ನಾನು ವಿಡಿಯೋ ಮಾಡ್ತಾ ಇರ್ತೀನಿ, ಕಾರಣ ಅಭಿಮಾನ ಅಷ್ಟೇ ಬ್ರದರ್. ಬಟ್ ನೀವು ಮಾಡಿದ್ದು ತಪ್ಪು, ನಿಜವಾಗ್ಲೂ ತಪ್ಪು. ನನಗೆ ಮಾತಾಡೋಕ್ಕೆ ಇದಿಲ್ಲ. ನೀವು ಅಭಿಮಾನಿ ಆಗೋಕ್ಕೆ ನಿಜವಾಗ್ಲೂ ಲಾಯಕ್ಕಿಲ್ಲ, 100%.